ಮಾತೆತ್ತಿದ್ರೆ ಸರ್ಕಾರ ಹೇಳುತ್ತೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ವಿ, ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ವಿ, ಗೃಹಲಕ್ಷ್ಮಿ ಯೋಜನೆಯನ್ನು ನಾನು ಸ್ವಾಗತಿಸ್ತೇನೆ, ನಾವು ವಿರೋಧ ಮಾಡಲೇ ಇಲ್ಲ. ಮಹಿಳೆಯರಿಗೆ 2,000 ರೂಪಾಯಿ ಕೊಡೋದಕ್ಕೆ ನಮ್ದು ವಿರೋಧ ಇಲ್ಲ. ಆದ್ರೆ ಕಾಲ ಕಾಲಕ್ಕೆ ಕೊಡಿ, 3 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ ಗೃಹಲಕ್ಷ್ಮಿಯನ್ನ ಚುನಾವಣೆ ಲಕ್ಷ್ಮಿಯನ್ನಾಗಿ ಮಾಡ್ಕೋಬೇಡಿ. ಚುನಾವಣೆ ಬಂದಾಗ ಹಣ ಕೊಡೋದಲ್ಲ, ಪ್ರತಿ ತಿಂಗಳು ಅವ್ರಿಗೆ ಕೊಡಬೇಕು ನಿಮ್ಮ ಕಮಿಟ್ಮೆಂಟಿನ ಪ್ರಕಾರ. ಆದ್ರೆ 2,000 ರೂಪಾಯಿ ಕೊಟ್ಟು ಎಷ್ಟು ಕಿತ್ಕೊಂಡ್ರಿ ನೀವು? ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಿ ಆಯ್ತು? ಕೊಟ್ಟಿದ್ದು 2,000. ಭಾರಿ ಜನ ಕಾಂಗ್ರೆಸ್ ಹೇಳ್ತಾರೆ 2,000 ಕೊರಿಯಾ, 2,000 ಕೊರಿಯಾ. ಶಾಸಕರುಗಳು, ಉಸ್ತುವಾರಿ ಸಚಿವರು ಹೇಳೋದೇನು? 2,000 ಕೊಟ್ಟರದೇ ಅಭಿವೃದ್ಧಿ, ಅದಕ್ಕೆ ಅಭಿವೃದ್ಧಿ ಅಲ್ವಾ ಅಂತ ಕೇಳ್ತಾರೆ. ಒಂದು ಮನೆಗೆ, ಒಂದು ಹೆಣ್ಣು ಮಗುವಿಗೆ 2,000, ಒಂದು ಮನೆಗೆ 2,000, ಎಲ್ಲ ಹೆಣ್ಣು ಮಕ್ಕಳಿಗಲ್ಲ. ಒಂದು ಮನೆಗೆ 2,000 ರೂಪಾಯಿ ಕೊಟ್ಟು ಬಿಟ್ರೆ ಅದು ಅಭಿವೃದ್ಧಿ ಆಗತ್ತಾ? ಅದನ್ನ ಕೊಟ್ಟು ಹೆಂಗ್ ಕಿತ್ಕೊಂಡ್ರಿ ನೀವು? ಸರ್ಕಾರಿ ಬಸ್ಗಳ ರೇಟನ್ನು ಎಷ್ಟು ಜಾಸ್ತಿ ಮಾಡಿದ್ರಿ? ಪೆಟ್ರೋಲ್ ಬೆಲೆ 39 ರೂಪಾಯಿ ಇದ್ದು 50 ರೂಪಾಯಿ ಯಾಕಾಯ್ತು? ಅಲ್ಲಿ 10 ರೂಪಾಯಿ ಇವತ್ತು ಜನರಿಂದ ಕಿತ್ಕೊಳ್ಳಿಲ್ವಾ ನೀವು? ತುಂಬಾ ಜನ ಸಂಕೋಚ ಮಾಡ್ಕೊಂಡ್ರು ಮಾತಾಡ್ಲಿಕ್ಕೆ. ನಂಗೆ ಗೊತ್ತಿಲ್ಲ, ನಾನು ಬಿಯರ್ ಕುಡಿಯಲ್ಲ. ಆದ್ರೆ 90 ರೂಪಾಯಿ ಇದ್ದಂತ ಬಿಯರ್ ಇವತ್ತು 190 ರೂಪಾಯಿ ಆಯ್ತಲ್ಲ. ಒಂದು ಕ್ವಾರ್ಟರ್ 90 ರೂಪಾಯಿ, 60 ರೂಪಾಯಿ ಇದ್ದಿದ್ದು 110 ರೂಪಾಯಿ ಆಯ್ತು ಇವತ್ತು. ಯಾರ ಮನೆಯಿಂದ ಕಿತ್ಕೊಂಡ್ರಿ? ಅಬ್ಕಾರಿ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇದೆ? ಯಾರಾದ್ರೂ ಇದನ್ನ ಪ್ರಶ್ನೆ ಮಾಡಿದ್ರೆ ನೀವು? ಹಾಲಿನ ಬೆಲೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಯ್ತು? ಪೆಟ್ರೋಲಿನ ಬೆಲೆ, ಡೀಸೆಲಿನ ಬೆಲೆ, ತಾಲೂಕು ಆಫೀಸ್ ಇಲ್ಲ ಇದೆ. ಜನನ ಮರಣ ಪತ್ರವನ್ನ ತೆಗೆದುಕೊಳ್ಳಿಕ್ಕೆ ಹೋದ್ರೆ 4 ಪಟ್ಟು 5 ಪಟ್ಟು ಜಾಸ್ತಿ ಆಗಿದೆ. ಸ್ಟಾಂಪ್ ಡ್ಯೂಟಿ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಯ್ತು? ಟ್ಯಾಕ್ಸ್ಗಳು ಎಷ್ಟು ಜಾಸ್ತಿ ಆಯ್ತು? ಕೊಟ್ಟಿದ್ದು 2,000 ಒಂದು ಮನೆಗೆ, ಆ ಮನೆಯಿಂದ ಪ್ರತಿ ತಿಂಗಳು 6,000 ರೂಪಾಯಿ ಕಿತ್ಕೊಂಡಿದ್ದೀರಿ ನೀವು. ಇದು ಅಭಿವೃದ್ಧಿ ಅಂತ ಹೇಳ್ತಾರೆ ಇದಕ್ಕೆ?